ಗಾಣಿಗ ಸಮಾಜದಿಂದ ವಿಶ್ವದಲ್ಲಿಯೇ ಭಾರತದ ಹೆಸರು ಚಿರಸ್ಥಾಯಿಯಾಗಿದೆ. ಗಾಣಿಗ ಸಮಾಜದ ಮಗನಿಂದ ದೇಶದಲ್ಲಿಯೇ ದೊಡ್ಡ ಬದಲಾವಣೆ ಉಂಟಾಗಿದೆ. ಭ್ರಷ್ಟಾಚಾರ ನಿರ್ಮೂಲನೆಯಾಗಿದೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ನಿಂದ ಭಾರತವನ್ನ ವಿಶ್ವವೇ ಗುರುತಿಸುವಂತಾಗಿದೆ. ನಾವು ಸಂಘಟಿತರಾದರೆ ರಾಜಕೀಯ ಪಕ್ಷಗಳು ನಮ್ಮ ಮನೆ ಬಾಗಿಲನ್ನ ತಟ್ಟುತ್ತಾರೆ. ಪ್ರಸ್ತುತ ನಾವೇ ರಾಜಕೀಯ ಪಕ್ಷಗಳ ಬಾಗಿಲು ತಟ್ಟುವಂತಾಗಿದೆ ಎಂದು ಪ್ರಹ್ಲಾದ್ ದಾಮೋದರ್ ದಾಸ್ ಮೋದಿ ಅಭಿಪ್ರಾಯಪಟ್ಟರು. ಅವರು ಪುತ್ತೂರು ಸಾಲ್ಮರದ ಕೊಟೇಚ ಸಭಾಂಗಣದಲ್ಲಿ ನಡೆದ ಅಂತರ್ ಜಿಲ್ಲಾ ಮಟ್ಟದ ಗಾಣಿಗ ಸಂಗಮ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡಿದರು. तो सामने वाला खड़ा रहकर सुनने के लिए खड़ा हो जाता है. ये ताकत हमारे गाणिगा समाज को मिली है, वो भी गाणिगा समाज के बेटे ने दिलाई. आप लोगों को होगा कि गाणिगा समाज सरकारें कुछ देती नहीं है, हमारी कोई सुनता नहीं है. मैं जहां जाता हूं वही सुनने को मिलता है. या तो कुछ क्या बोला तो पता ही नहीं है. लेकिन मैं आज आपको बताने को आया हूं. ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ವ್ಯಕ್ತಿಯೊಬ್ಬ ಯಾವುದೇ ಕ್ಷೇತ್ರದಲ್ಲಿಯೂ ಸಾಧನೆ ಮಾಡಬೇಕಾದ್ರೆ ಅದರಲ್ಲಿ ಮಹಿಳೆಯರ ಪಾತ್ರ ಬಹಳ ಮುಖ್ಯ. ಯುವ ಜನತೆ ಹೆಚ್ಚು ಹೆಚ್ಚಾಗಿ ಉದ್ಯಮ ಕ್ಷೇತ್ರಕ್ಕೆ ಬರಬೇಕು. ಪ್ರಧಾನಿ ಮೋದಿಯವರ ವಿಕಸಿತ ಭಾರತದ ಸಂಕಲ್ಪ ಒಬ್ಬ ವ್ಯಕ್ತಿಯದ್ದಲ್ಲ, ಅದು ಇಡೀ ಭಾರತ ದೇಶದ ಸಂಕಲ್ಪವಾಗಿದೆ ಎಂದು ಹೇಳಿದರು. ಅದರಲ್ಲಿ ದೊಡ್ಡ ಪಾತ್ರವನ್ನು ಮಹಿಳೆಯರು ವಹಿಸಿಕೊಳ್ಬೇಕಾಗ್ತದೆ. ತಮ್ಮ ಮಕ್ಕಳನ್ನು ಬೆಂಬಲಿಸಲಿಕ್ಕೆ, ಆ ಯೋಜನೆಗೆ ಬೆಂಬಲವಾಗಿ ನಿಲ್ಲಲಿಕ್ಕೆ, ಅವರಿಗೆ ಧೈರ್ಯವನ್ನು ತುಂಬಿಸಲಿಕ್ಕೆ, ಅವರಿಗೆ ಸಹಕಾರವನ್ನು ಕೊಡುವಂಥ ದೊಡ್ಡ ಕೆಲಸವನ್ನು ತಾವು ಮಾಡಬೇಕಾಗಿದೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ವಿಶೇಷವಾಗಿ ಗಾಣಿಗ ಸಮಾಜದ ಬಂಧುಗಳು, ಈ ಜಿಲ್ಲೆಯಲ್ಲಿ ಹಿಂದೂ ಸಮಾಜ ಗಟ್ಟಿಯಾಗಿರಬೇಕಾದ್ರೆ, ಹಿಂದುತ್ವ ಅತ್ಯಂತ ಪ್ರಬಲವಾಗಿರಬೇಕಾದ್ರೆ ಈ ರೀತಿಯ ಹಲವು ಸಮಾಜಗಳು ಕೂಡ ಕಾರಣ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ತುಂಬ ಸಲ ನಮ್ಮ ಜಿಲ್ಲೆಯ ಬಗ್ಗೆ ಗೊತ್ತಿಲ್ಲದವರು, ನಮ್ಮ ಜಿಲ್ಲೆಯ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳದವರು, ಈ ಜಿಲ್ಲೆಯಲ್ಲಿ ಹಿಂದೂ ಸಮಾಜ ಹೇಗೆ ಬದುಕ್ತಾ ಇದೆ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಳದವರು ತುಂಬ ಸಲ ಅಸಹನೆಯ ಮಾತುಗಳನ್ನು ಆಡ್ತಾರೆ. ಪುತ್ತೂರು ಶಾಸಕ ಅಶೋಕ್ ಕುಮಾರಯ್ಯವರು ಮಾತನಾಡಿ, ಗಾಣಿಗ ಸಮಾಜದ ಅಭಿವೃದ್ಧಿಯಾಗಬೇಕಾದ್ರೆ ಮೊದಲು ವಿದ್ಯೆಯತ್ತ ಆದ್ಯತೆ ನೀಡಬೇಕು, ಸಹಾಯ ಮನೋಭಾವ ಬೆಳೆಸಿಕೊಳ್ಳಬೇಕು. ಹಾಗಾದಾಗ ಮಾತ್ರ ಯೋಜನೆಗಳು ಸಾಕಾರಗೊಳ್ಳುತ್ತವೆ ಎಂದು ಹೇಳಿದರು. ಪುತ್ತೂರಿನ ಗಾಣಿಗ ಸಮಾಜಕ್ಕೆ, ಇಡೀ ಗಾಣಿಗ ಸಮಾಜವನ್ನು ಒಂದು ಕಡೆ ಸೇರಿಸಿ ಇಷ್ಟೊಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ರಲ್ಲ, ಈ ಪುತ್ತೂರಿನ ಗಾಣಿಗ ಸಂಘಕ್ಕೆ ನಾನು ಅಭಿನಂದನೆಯನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಪುತ್ತೂರಿನವರು ಯಾವುದಾದ್ರೂ ಒಂದು ಮನಸ್ಸು ಮಾಡಿದರೆ ಅದನ್ನು ವ್ಯವಸ್ಥಿತವಾಗಿ ಮಾಡ್ತಾರೆ. ಅದನ್ನು ಬೇರೆ ಯಾರು ಹೇಳಬೇಕಂತಿಲ್ಲ. ಇಲ್ಲಿ ಎಲ್ಲ ಸೇರಿದವರನ್ನು ನೋಡಿದರೆ, ಇಲ್ಲಿ ಮಾಡಿದಂಥ ವ್ಯವಸ್ಥೆಯನ್ನು ನೋಡಿದರೆ, ಡೆಲ್ಲಿಯಿಂದ ಹಿಡಿದು ಇಡೀ ದೇಶದ ಜನರನ್ನು ಇಲ್ಲಿ ಸೇರಿಸುವಂಥ ಒಂದು ದೊಡ್ಡ ಮಟ್ಟದ ಕೆಲಸವನ್ನು ಅವರು ಮಾಡಿದ್ದಾರೆ. ನಿಜವಾಗಿ ಇದು ಒಳ್ಳೆಯ ಕೆಲಸ. ಸಮಾಜ ನಮಗೆ ಯಾವಾಗ ಬೇಕಾಗ್ತದೆ ಅಂತ ಹೇಳುವಾಗ, ಈಗ ನಮ್ಮ ಮುಂಬಯಿಯ ಅಧ್ಯಕ್ಷರು ಆಗಿರಬೇಕು, ಅವರು ಮಾತಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಗಾಣಿಗ ಸಮಾಜದ ವಿವಿಧ ಕ್ಷೇತ್ರದ ಸಾಧಕರಿಗೆ ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಪುತ್ತೂರು ಗಾಣಿಗ ಯಾನೆ ಸಫಲೀಕರ ಸಂಘದ ಅಧ್ಯಕ್ಷ ಲಕ್ಷ್ಮೀ ಪ್ರಸಾದ್ ಬೆಟ್ಟ, ಎಂಎಲ್ಸಿ ಕಿಶೋರ್ ಕುಮಾರ್ ಬೊಟ್ಯಾಡಿ ಪ್ರಧಾನ ಭಾಷಣ ಮಾಡಿದ ಮುಂಬೈ ಸಾಫಲ್ಯ ಸೇವಾ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಸಾಫಲ್ಯ, ಕೆಪಿಸಿಸಿ ಉಪಾಧ್ಯಕ್ಷ ವಿಆರ್ ಸುದರ್ಶನ್, ಮುಂಬೈ ಉದ್ಯಮಿ ವಸಂತ್ ಜಿ ಸಾಫಲ್ಯ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.